ನಿಧಿ, ನೀನ್ ಈ ಮನೆಗೆ ಬರೀ ಸೊಸೆಯಾಗಲ್ಲ, ಮಗಳಾಗಿ, ಅದೃಷ್ಟ ದೇವತೆಯಾಗಿ ಒಳಗ್ ಬಾ. ನೀನಿಡೋ ಪ್ರತಿಯೊಂದು ಹೆಜ್ಜೆ ನಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಇವತ್ತಿಂದ ನಿಮ್ಮಿಬ್ಬರ ಜೀವನದ ದಾರಿ ಹೊಸ ತಿರುವು ಪಡ್ಕೊಳ್ತಾ ಇದೆ. ಇಷ್ಟು ದಿವಸ ಪೇಷನ್ಸ್ ನಾಡಿ ಬಡಿತಾ ನೋಡ್ತಾ ಇದ್ರಿ. ಇನ್ ಮುಂದೆ ಸಂಸಾರದಲ್ಲಿ ಪ್ರೀತಿ ಮಿಡಿಯೋದನ್ನ ನೋಡ್ಬೇಕು. ಅಂದ್ರೆ ಏನರ್ಥ ಹೇಳಿ? ಇಷ್ಟು ದಿನ ಪೇಷಂಟು ಹಾಸ್ಪಿಟ್ಲ್ ಅಂತ ಇಬ್ರು ಸಮಯ ಕಳೀತಿದ್ರಿ. ಇನ್ನು ಮುಂದೆ ನಿಮ್ಗೋಸ್ಕರ ನೀವು ಟೈಮ್ ಕೊಟ್ಕೋಬೇಕು. ಅರ್ಥ ಆಯ್ತಾ? ಬಲ್ಗಾಲಲ್ಲಿ ಸೇರು ಉದ್ಬಿಟ್ಟು ಒಳಗಡೆ ಬಾ. ನಿಧಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ದ ಅಣ್ಣನ ಲೈಫ್ ಇವತ್ತು ನಿಮ್ಮಿಂದ ಕಲರ್ಫುಲ್ ಆಗಿದೆ. ವೆಲ್ಕಮ್ ಹೋಮ್. ಏನಣ್ಣ, ನೀನ್ ಹೇಳ್ಕೊಟ್ಟಿದ್ನ ಕರೆಕ್ಟಾಗಿ ಹೇಳದ್ನಾ? ತರ್ಲೆ. ಆದರೂ ಕರೆಕ್ಟಾಗಿ ಹೇಳಿದೆ ಬಿಡು. ಇವ್ರು ನನ್ನ ಪಾಲ್ಗೆ ಏನಾಗಬೇಕು ಅಂತ ಈಗ ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ. ನೀನ್ ಹೇಳ್ದೇ ಇದ್ರು ನಮ್ಗೆಲ್ಲ ಗೊತ್ತು. ನಿಮ್ ಗಂಡ ಹೆಂಡತಿ ಸೀಕ್ರೆಟು ನಮಗ್ ಬೇಕಾಗಿಲ್ಲಪ್ಪ, ಅಲ್ವೇನೆ? ಬಾಮ್ಮ, ದೇವ್ರ ದೀಪ ಹಚ್ಚಿ. ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋ ಹೆಣ್ಣು ಈ ಮನೆ ಕುಲದೀಪ ಇದ್ದ ಹಾಗೆ. ದೀಪ ಎಷ್ಟು ಚೆನ್ನಾಗಿ ಬೆಳಗುತ್ತೋ ನಮ್ಮ ಮನೆ ಅಷ್ಟೇ ಸಂತೋಷವಾಗಿರುತ್ತೆ. ಈ ಮನೆ ಕಷ್ಟ ಸುಖ ನನ್ನದಾಕ್ಸ್ಕೊಳ್ಳೋ ಶಕ್ತಿ ಆ ಕೃಷ್ಣ ನನಗೆ ಕೊಡಲಿ. ನೋವು ನಲಿವು ಎಲ್ಲದನ್ನು ಸಮಾನವಾಗಿ ಸ್ವೀಕರಿಸ್ತೀನಿ ಅಜ್ಜಿ. ಈ ಮನೇಲಿ ಯಾವಾಗಲೂ ಖುಷಿನೇ ತುಂಬಿರಬೇಕು. ಸದಾ ಎಲ್ಲರೂ ಮನಸ್ಸಲ್ಲಿ ದೀಪ ಬೆಳಗ್ತಾನೆ ಇರಬೇಕು. ಕರ್ಣ ಸರ್ ಇಲ್ಲಿ?
I'll call you back. ಡಾರ್ಲಿಂಗ್, ಯಾರ ಹತ್ರ ಮಾತಾಡ್ತಿದ್ದೆ? ಹಾಸ್ಪಿಟ್ಲಿಂದ ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು. ನೋಡು, ಪೇಷಂಟ್ಗೆ ಡಾಕ್ಟ್ರು ಯಾವಾಗಲೂ ದೇವ್ರೆ, ನಾನು ಒಪ್ಕೋತೀನಿ. ಆದರೆ ಇವತ್ತು ನೀನು ಮದುವೆ ಆಗಿದ್ದೀನ, ಯಾವ ಟೆನ್ಷನ್ನು ನೀನು ತಗೋಬಾರ್ದು. ಹಾಸ್ಪಿಟ್ಲಲ್ಲಿ ತುಂಬ ಜನ ಡಾಕ್ಟ್ರ್ ಇದ್ದಾರೆ, ಅವ್ರು ಅದನ್ನೆಲ್ಲ ನೋಡ್ಕೋತಾರೆ. ತಾವು ಈಗ ಬನ್ನಿ, ಪೂಜೆ ಮಾಡಬೇಕು. ಬಾ, ಒಂದು ನಿಮಿಷ. ಶಲ್ಯನ ಅಲ್ಲೇ ಹಾಕ್ಬಿಟ್ಟು ಬಂದಿದ್ಯಾ? ಹಾಕೋ. ನಾನು ನೋಡಿರೋ ಮೋಸ್ಟ್ ಆಫ್ ದ ಡೆಡಿಕೇಟೆಡ್ ಡಾಕ್ಟರ್ಸ್ ಹೀಗೇನೆ, ಬೇರೆಯವ್ರ ನೋವಿಗೆ ಸ್ಪಂದಿಸೋದ್ರಲ್ಲೇ ತೃಪ್ತಿ ಕಾಣ್ತಾರೆ. ಇನ್ನು ಕಣ್ಣನ್ನು ಕೇಳಬೇಕಾ, ಎಮರ್ಜೆನ್ಸಿ ಅಂತ ಮಧ್ಯರಾತ್ರಿ ಕರೆದ್ರೂ ಓಡ್ ಹೋಗ್ತಾರೆ. ಇಂಥ ಡಾಕ್ಟರ್ಸ್ಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನನಗೂ ಹಾಗೆ ಅನಿಸುತ್ತೆ. ಇವ್ರುಗಳನ್ನ ನೋಡಿದ್ರೆ ಪಾಪ ಅನಿಸುತ್ತೆ. ನೋಡು ಡಾರ್ಲಿಂಗ್, ಇವತ್ತೊಂದಿನ ನಿನ್ನ ಮನಸ್ಸು ಇಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು. ಆಮೇಲೆ ನಾನು ನಿನ್ನೇನು ಕೇಳಲ್ಲ, ಓಕೆನಾ? ಕರ್ಣ ಸರ್, ಬನ್ನಿ ಆರತಿ ಮಾಡೋಣ. ಡಾರ್ಲಿಂಗ್, ನಿಧಿ, ಇವತ್ತಿಂದ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಈ ಮನೆ, ಹಾಸ್ಪಿಟಲ್, ಇದರಿಂದ ನಿಮ್ಮ ತಾತನ ಶ್ರಮ ಇದೆ. ಇವ್ರು ಹಾಕಿರುವ ಭದ್ರವಾದ ಅಡಿಪಾಯದ ಮೇಲೆ ಈ ಸಂಸಾರ ನಿಂತಿದೆ. ಇವರು ಆಸ್ಪತ್ರೆ ಮಾತ್ರ ಕಟ್ಟಲಿಲ್ಲ, 100 ಜನದ ನಂಬಿಕೆ ಕಟ್ಟಿದ್ರು, ಜನಸೇವೆ ಮಾಡೋ ಸಂಕಲ್ಪ ತಗೊಂಡ್ರು. ಇವರ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ಪರಿಪೂರ್ಣ ಆಗಲ್ಲ.